ಹುಲಿಕಲ್ ಘಾಟ್ ಕಾಮಗಾರಿ ಸಂಬಂಧಪಟ್ಟಂತೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನನ್ನ ಮನವಿ ಏನು ಕೇಳಿದ್ರೆ ಮೊನ್ನೆ ನಡೆಯತಕ್ಕಂಥ ಹುಲಿಕಲ್ ಘಾಟ್ ದುರಂತದಲ್ಲಿ 3 ಅಸಮಿಗಿರ್ತಕ್ಕಂಥ ತಮಗೆಲ್ಲ ಗೊತ್ತೇ ಇದೆ. ಹಾಗಾಗಿ ತದನಂತರದಲ್ಲಿ ಅಪಾಯವನ್ನು ಮತ್ತೆ ಬೇಡ ಅನ್ನೋ ಕಾರಣಕ್ಕೋಸ್ಕರ ಇಡೀ ಹುಲಿಕಲ್ ಘಾಟನ್ನು ನಾವು ಬಂದ್ ಮಾಡಲಾಗಿದೆ. ಅದಕ್ಕೆ ಪೂರಕ ಕಾರಣಗಳಿದ್ದಾವೆ. ನೀವು ದೂರದಲ್ಲಿ ನೋಡ್ತಕ್ಕಂಥ ಆ ಇಕ್ಕಟ್ಟಾದ ಮರ ಇದೆಯಲ್ಲ, ಆ ಇಕ್ಕಟ್ಟಾದ ಪ್ರದೇಶದಲ್ಲಿ ಮಣ್ಣು ಕುಸಿತಕ್ಕೆ ಒಳಗಾಗಿರ್ತಕ್ಕಂಥದ್ದು, ಆ ರಸ್ತೆ ಕೆಳಭಾಗದಿಂದ ಕೂಡ ಮಣ್ಣು ಕುಸಿತಕ್ಕೆ ಒಳಗಾಗಿದೆ. ಹಾಗಾಗಿ ಯಾವುದೇ ಗಾಡಿಗಳು ಹೋಗ್ತಕ್ಕಂಥದಕ್ಕೆ ಸೂಕ್ತವಾಗಿಲ್ಲ, ಬಂದ್ ಮಾಡಿದ್ವಿ, ವೆರಿಫೈ. ಆದರೆ ಮತ್ತೊಂದೇನು ಕೇಳಿದ್ರೆ, ಈಗಾಗಲೇ ಜನಪ್ರತಿನಿಧಿಗಳು ಅಧಿಕಾರಿಗಳು ಒಂದಷ್ಟು ಸಾರ್ವಜನಿಕವಾಗಿ ಮಾತಾಡ್ತಕ್ಕಂಥದ್ದು ಏನು ಕೇಳಿದ್ರೆ, ಇನ್ನು 1 ವರ್ಷ ಕಾಮಗಾರಿ ಆಗಲ್ಲ, ಇನ್ನು 2 ವರ್ಷ ಕಾಮಗಾರಿ ಆಗಲ್ಲ, ಈ ರೀತಿಯ ಚಿಂತನೆಗಳು ಚರ್ಚೆಗಳು ನಡೀತಾ ಇದೆ. ಆದರೆ ಫಸ್ಟು ನಮ್ಮ ಅಧಿಕಾರಿಗಳು ಅಥವಾ ಟೆಕ್ನಿಷಿಯನ್ಗಳು ಅಥವಾ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹುಲಿಕಲ್ ಘಾಟಿಯ ಮಹತ್ವವನ್ನು ಫಸ್ಟು ಅದರ ಗಂಭೀರತೆಯನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಯಾಕೆ ಕೇಳಿದ್ರೆ ಹುಲಿಕಲ್ ಘಾಟಿಯನ್ನು ನಾವು ಇಗ್ನೋರ್ ಮಾಡಿ ಇರಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹುಲಿಕಲ್ ನನಗನ್ಸಿರೋ ಪ್ರಕಾರ ಹುಲಿಕಲ್ ಘಾಟಿಯಲ್ಲಿ ನಡೀತಕ್ಕಂಥ ಕಾಮಗಾರಿ ನಮ್ಮ ಹರೀಶರಿಗೆ ಗೊತ್ತಿರ್ಬೋದು. ಈ ಕಾಮಗಾರಿ ಇದೆಯಲ್ಲ, ಇದೇನು ಜಗತ್ತಿನಲ್ಲಿ ಎಲ್ಲೂ ಕೂಡ ನಡೀಲೇ ಇಲ್ಲ, ಅಂಥ ದೊಡ್ಡ ಅತ್ಯದ್ಭುತ ಕಾಮಗಾರಿ ಅಂತ ನಮ್ಗೆ ಅನಿಸ್ತಾ ಇಲ್ಲ. ಇವತ್ತಿನ ಟೆಕ್ನಾಲಜಿಯಲ್ಲಿ ಇದು ಒಂದು 15 ದಿವಸದಿಂದ 30 ದಿವಸದೊಳಗೆ ನಡೆಸ್ತಕ್ಕಂಥ ಕಾಮಗಾರಿ ಇದು ಅಂತ ಎಲ್ಲರಿಗೂ ಕೂಡ ಆ ಟೆಕ್ನಿಕಲ್ ಅಲ್ದಿದ್ರು ಕೂಡ ಅರ್ಥ ಆಗ್ತದೆ. ಹಾಗಾಗಿ ನಮ್ಮಲ್ಲಿ ವಿಪುಲ ಅವಕಾಶ ಇದೆ. ಏನು ಕೇಳಿದ್ರೆ, ಜೂನಿಗೆ ನಮಗೆ ಮಳೆ ಸ್ಟಾರ್ಟ್ ಆಗುತ್ತೆ, ಮೇ ಅಂತ್ಯದ ತನಕ ನಮಗೆ 50 ದಿವಸಗಳ ಸಮಯ ಇದೆ. ಈ 50 ದಿವಸದಲ್ಲಿ ಈ ಕಾಮಗಾರಿಯನ್ನು ನಾವು ನೋಡೋದಾದ್ರೆ, ಹೀಗಾಗಿ ಕೆಳಮಟ್ಟದಲ್ಲಿ ಬೆಡ್ಡನ್ನು ಹಾಕಿ ವಾಲ್ಗಳು ಸರಿಸುಮಾರು 20 ಅಡಿ ಮೇಲೆ ಬಂದಾಗಿದೆ. ಇನ್ನು ಉಳಿದಿರ್ತಕ್ಕಂಥ ಒಂದು 50 ಅಡಿ ಮೇಲೆ ಬರ್ತಕ್ಕಂಥ ಸಾಧ್ಯತೆಗಳು ಇರಬಹುದು. ಆದರೆ ಈಗ ಏನಾಗಿದೆ, ಬೇಸಿಕ್ ಕಾಮಗಾರಿ ಏನಿದೆ ಅದಕ್ಕೆ ಇಂಪಾರ್ಟೆನ್ಸಿ, ಆ ಬೇಸಿಕ್ ಕಾಮಗಾರಿ ಈಗಾಗಲೇ ಸಂಪೂರ್ಣವಾಗಿ ಪೂರ್ಣಗೊಂಡಂಗೆ ಕಾಣ್ತಾ ಇದೆ. ಇನ್ನು ಕೊನೆ ಇದರಲ್ಲಿ ಒಂದು ಸ್ವಲ್ಪ ಕಾಮಗಾರಿ ಬಾಕಿ ಇದೆ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಮೇ ಅಂತ್ಯದ ಒಳಗೆ ಈ ಕಾಮಗಾರಿಯನ್ನು ಮುಗಿಸ್ತಕ್ಕಂಥ ಒಂದು ಸಮರೋಪಾದಿ ಕೆಲಸವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹೆಜ್ಜೆ ಇಡಬೇಕಾಗಿದೆ ಅಂತಕ್ಕಂಥದ್ದು ನನ್ನ ಮನವಿ. ಯಾಕೆ ಕೇಳಿದ್ರೆ, ಹುಲಿಕಲ್ ಘಾಟು ಒಂದು ವೇಳೆ ಈ ಮಳೆಗಾಲ ಬರೋದ್ರೊಳಗೆ ಈ ಕಾಮಗಾರಿ ಪೂರ್ಣಗೊಂಡಿಲ್ಲ ಅಂತಾದರೆ, ಈಗ ಇರ್ತಕ್ಕಂಥ ಇದನ್ನು ನೋಡಿದಾಗ ಯಾವುದೇ ಕಾರಣಕ್ಕೂ ಆಗಿರ್ತಕ್ಕಂಥ ಕಾಮಗಾರಿ ಕೂಡ ಉಳಿತಕ್ಕಂಥ ಸಾಧ್ಯತೆಗಳು ಕ್ಷೀಣವಾಗಿದೆ ಅಂತ ಹೇಳ್ಬೋದಾಗಿದೆ. ಹಾಗಾಗಿ ಮೇ ಅಂತ್ಯದೊಳಗೆ ಕಾಮಗಾರಿ ಮುಗಿಸ್ತಕ್ಕ ಈಗಾಗಲೇ ನೋಡಿರ್ಬೋದು, 20 ಅಡಿ ನಿಮಗೆ ಅಲ್ಲಿ ಕಾಣಿಸಿದ ದೂರದಲ್ಲಿ 20 ಅಡಿ ವಾಲ್ಗಳ ಮೇಲೆ ಬಂದಿದೆ. ಇನ್ನು ಉಳಿದಿರ್ತಕ್ಕಂಥದ್ದು ಇಲ್ಲಿ ಅದು ಮಣ್ಣನ್ನು ರೀಫಿಲ್ ಮಾಡ್ತಕ್ಕಂಥ ಅವಕಾಶಗಳು ಕೂಡ ಇಲ್ಲಿದ್ದಾವೆ. ಹಾಗಾಗಿ ಹುಲಿಕಲ್ ಘಾಟ್ ಮಹತ್ವ ಇದೆಯಲ್ಲ, ಮಳೆಗಾಲದಲ್ಲಿ ನಮಗೆ ಕೊಲ್ಲೂರು ಘಾಟ್ ಇದೆಯಲ್ಲ ಅದು ಪೂರಕವಾಗಿದೆ ಅಂತ ನಮ್ಗೆ ಅನಿಸ್ತಾ ಇಲ್ಲ. ಆಗುಂಬೆ ಘಾಟಲ್ಲಿ ದೊಡ್ಡ ಗಾಡಿಗಳನ್ನು ಬಿಡ್ತಾ ಇಲ್ಲ. ಶಿರಾಡಿ ಮತ್ತು ಚಾರ್ಮಾಡಿ ಏನಾರು ಅನಾಹುತಕ್ಕೊಳಗಾದರೆ ಪರ್ಯಾಯವಾಗಿ ಬೇಕಾಗ್ತಕ್ಕಂಥದ್ದೇ ನಮ್ಮ ಹುಲಿಕಲ್ ಘಾಟ್. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಇರ್ತಕ್ಕಂಥ 50 ದಿವಸಗಳನ್ನು ಸಮಗ್ರವಾಗಿ ಬಳಸ್ಕೊಂಡು ಈ ಕಾಮಗಾರಿಯನ್ನು ಫಿನಿಶ್ ಮಾಡಿ ಇದು ಸಂಚಾರಕ್ಕೆ ಪೂರಕ ಮಾಡಿಕೊಟ್ರೆ ಇದು ಜಿಲ್ಲೆಗೆ ತಲೆನೋವಾಗೋದು ತಪ್ಪುತ್ತದೆ ಅಂತಕ್ಕಂಥದ್ದನ್ನು ಹೇಳಕ್ಕೆ ಬಯಸ್ತೇನೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ. ದಯಮಾಡಿ ಹುಲಿಕಲ್ ಘಾಟ್ ದುರಂತದ ನಂತರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಪ್ರಭುಲಿಂಗ ಕವಳಕಟ್ಟಿಯವರು ಕೂಡ ಭೇಟಿ ಕೊಟ್ಟಿದ್ರು. ಇದನ್ನು ಸಮಗ್ರವಾಗಿ ಪರಿಶೀಲನೆ ಮಾಡಿರ್ತಕ್ಕಂಥದ್ದು ನಮಗೆ ಗೊತ್ತೇ ಇದೆ. ಹಾಗಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ಘಾಟ್ಗಳಲ್ಲಿ ಒಂದಾಗಿರ್ತಕ್ಕಂಥ ಹುಲಿಕಲ್ ಘಾಟ್ನ ಎಲ್ಲೋ ಒಂದು ಕಡೆ ಗಂಭೀರವಾಗಿ ಪರಿಗಣಿಸಿ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಬೇಕು. ಉಳಿದಿರ್ತಕ್ಕಂಥ 50 ದಿನ ಅಂದರೆ ಸಾಮಾನ್ಯ ಅಲ್ಲ, 50 ದಿನಗಳಲ್ಲಿ ಸಮರೋಪಾದಿಯಲ್ಲಿ ಕೆಲಸ ಮಾಡಿದ್ರೆ 100% ಮೇ ಅಂತ್ಯದೊಳಗೆ ಈ ಕಾಮಗಾರಿ ಮುಗಿಸ್ಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ನಾನು ಮತ್ತೊಮ್ಮೆ ಹೇಳ್ತೇನೆ, ಈ ಜಗತ್ತಿನಲ್ಲಿ ಎಲ್ಲೂ ನಡೆದೇ ಇರ್ತಕ್ಕಂಥ ಏನು ಅದ್ಭುತ ಕಾಮಗಾರಿ ಇರುವಂತ ನಮ್ಗೆ ಅನಿಸ್ತಾ ಇಲ್ಲ. ಇವತ್ತಿನ ಟೆಕ್ನಾಲಜಿ ಒಳಗೆ, ಇವತ್ತಿನ ಆಧುನಿಕ ತಂತ್ರಜ್ಞಾನದಲ್ಲಿ ಯಾವುದೇ ಕಾಮಗಾರಿಯನ್ನು ಸುಲಲಿತವಾಗಿ ಮಾಡ್ತಕ್ಕಂಥ ಅವಕಾಶಗಳು ನಮಗಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನು ಪ್ರಿಕಾಷನರಿ ಏನು ತಗೋಬೇಕು ಅದನ್ನು ತಗೊಂಡು ಮಾಡ್ತಕ್ಕಂಥದ್ದು ಕೆಲಸ ಆಗಿದೆ. ಮತ್ತು ಮೊನ್ನೆ ನಡೆದಿರ್ತಕ್ಕಂಥ ಘಟನೆಯನ್ನು ಆಧರಿಸಿ ನೀವು ತೆಗೆದುಕೊಳ್ತಕ್ಕಂಥ ಕ್ರಮಗಳು ಏನೇ ಇರಲಿ, ಅದು ನೀವು ವರದಿ ತರಿಸ್ಕೊಳ್ತೀರಿ, ಆದ ನಂತರ ಎನ್ಕ್ವೈರಿ ಆಗ್ತದೆ, ಮತ್ತೊಂದಾಗ್ತದೆ, ಯಾರ ಮೇಲೂ ಕ್ರಮ ಆಗ್ತದೆ, ಅದು ಮತ್ತೊಂದು ಕಡೆ ಆದರೂ ಕೂಡ ಕಾಮಗಾರಿಯನ್ನು ಸ್ಟಾಪ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಬೇಕಾಗಿದೆ. ಯಾವುದೇ ಕಾರಣಕ್ಕೂ ಕಾಮಗಾರಿಯನ್ನು ಸ್ಟಾಪ್ ಮಾಡದೆ ಇದನ್ನು ಉಳಿದಿರ್ತಕ್ಕಂಥ ಮಳೆಗಾಲದ ಒಳಗೆ ಈ ಕಾಮಗಾರಿಯನ್ನು ಮುಗಿಸ್ಬೇಕು. ಇಲ್ಲಿಯ ಮಳೆಗಾಲ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಗೊತ್ತಿದೆ. ಇಲ್ಲಿ ಪರ್ ಡೇ 25 ಸೆಂಟಿಮೀಟರ್ ಮಳೆ ಆಗ್ತಕ್ಕಂಥ ಹುಲಿಕಲ್ ಘಾಟ್ ಪ್ರದೇಶ ಇದು. ಹುಲಿಕಲ್ ಘಾಟ್ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲೇ ಇವತ್ತು ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ ಇದು. ಹಾಗಾಗಿ ಮಳೆಗಾಲದಲ್ಲಿ ಯಾವುದೇ ಕಾರಣಕ್ಕೂ ಕಾಮಗಾರಿ ನಿರ್ವಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಜೂನ್
ಹತ್ತರ ನಂತರದಲ್ಲಿ ಮಳೆಗಾಲ ನಾವು ವಾರ್ಷಿಕವಾಗಿ ಏನು ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ ಮುಂಚಿತವಾಗಿ ಮೇ ಅಂತ್ಯದೊಳಗೆ 50 ದಿನದೊಳಗೆ ಈ ಕಾಮಗಾರಿಯನ್ನು ಮುಗಿಸ್ತಕ್ಕಂಥ ಕೆಲಸಕ್ಕೆ ಜಿಲ್ಲಾಧಿಕಾರಿಗಳು ಮುಂದಾಗಬೇಕು. ಮತ್ತು ಹುಲಿಕಲ್ ಘಾಟಿಯನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ಅದರ ಅದಕ್ಕೆ ನಿಮ್ಮ ಸಹಪಾಲನೆ, ನಿಮ್ಮ ಸಹಕಾರ, ನಿಮ್ಮ ಸ್ಪಂದನೆ ಅತ್ಯಂತ ಮುಖ್ಯವಾಗಿದೆ. ದಯಮಾಡಿ ಜಿಲ್ಲಾಧಿಕಾರಿಗಳು ಮತ್ತೊಮ್ಮೆ ಬೇಕಾದರೆ ಇದನ್ನು ಬಂದು ಭೇಟಿ ಮಾಡಿ ಪರಿಶೀಲಿಸಲಿ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಬಹುದಾಗಿದೆ. ಕಾಮಗಾರಿಯನ್ನು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡದೆ ಬರುವ ಮಳೆಗಾಲದಲ್ಲಿ ಹುಲಿಕಲ್ ಘಾಟು ನಮಗೆ ಸಂಪರ್ಕ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ.